ಕೇವಲ 379 ರೂಪಾಯಿಗೆ ಇಂತಹ ಬ್ಯಾಗ್ ಸಿಗುತ್ತೆ ಅಂತ ನಾನಂತೂ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಈ ಪ್ರಾಡಕ್ಟನ್ನು ನಾನು ಪರ್ಚೇಸ್ ಮಾಡಿದ್ದು ಕೇವಲ 379 ರೂಪಾಯಿಗೆ. ಇದನ್ನೇ ಮಾರ್ಕೆಟಲ್ಲಿ ತಗೊಳ್ಳಿಕ್ಕೆ ಹೋದರೆ ಮಿನಿಮಮ್ 500 ಇಂದ 600 ರೂಪಾಯಿ ಹೇಳ್ತಾರೆ. ಬಟ್ ಮೀಶೋದಲ್ಲಿ ಒಳ್ಳೆ ಕ್ವಾಲಿಟಿನಲ್ಲಿ ರಿಸೀವ್ ಆಗಿದೆ ಅಂತ ಅನಿಸ್ತಾ ಇದೆ. ಮೀಶೋದಲ್ಲಿ ಬೈ ಮಾಡಿದ್ದೆ ನಾನಿದು. ಸೊ ಪ್ರಾಡಕ್ಟ್ನ ಕ್ವಾಲಿಟಿ ಹೆಂಗಿದೆ, ನಿಜಕ್ಕೂ ಚೆನ್ನಾಗಿದೆಯಾ ಇಲ್ವಾ, ಈ ಬೆಲೆಗೆ ಬೈ ಮಾಡಬಹುದಾ, ಸೊ ಅದನ್ನೆಲ್ಲ ಚೆಕ್ ಮಾಡೋಣ. ಬಟ್ ಫಸ್ಟ್ ಲುಕ್ಕಲ್ಲಂತೂ ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಈ ಕವರ್ನೆಲ್ಲ ತೆಗೆದು ನಂತರ ರಿಯಾಲಿಟಿನ ನೋಡೋಣ ಏನಿದೆ ಅಂತ ಹೇಳಿ. ಸೊ ಕ್ವಾಲಿಟಿನ ಚೆಕ್ ಮಾಡೋ ಸಮಯ ಇವಾಗ, ಮತ್ತು ರಿಯಾಲಿಟಿನ ಚೆಕ್ ಮಾಡೋ ಸಮಯ. ಸೊ ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಪ್ರತಿದಿನ ಯೂಸ್ಫುಲ್ ಆಗುವಂತಹ ಹಾಗೆಯೇ ಒಳ್ಳೆ ಪ್ರಾಡಕ್ಟ್ ಬಗ್ಗೆನೇ ವಿಡಿಯೋಸ್ ಬರ್ತಾ ಇರುತ್ತೆ ಈ ಚಾನಲಲ್ಲಿ. ಸೊ ಆದಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಇಟ್ಕೊಂಡಿರಿ. ಓಕೆ, ತುಂಬಾ ದೊಡ್ಡದಾಗಿಯೇ ಬಂದಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಚಿಕ್ಕದಾಗಿರ್ಬೋದು ಅಂತ ಹೇಳಿ, ಬಟ್ ದೊಡ್ಡದಾಗಿದೆ ಬ್ಯಾಗ್ ಲೆಂತ್ ನೋಡ್ಬೋದು, ತುಂಬಾ ದೊಡ್ಡದಾಗಿದೆ. ವಿಡಿಯೋದಲ್ಲಿ ಕವರೇ ಆಗ್ತಿಲ್ಲ, ಅಷ್ಟು ದೊಡ್ಡದಾಗಿದೆ. ಓಕೆ, ಇದನ್ನು ಕೂಡ ಇವಾಗ ಓಪನ್ ಮಾಡುವ ಸಮಯ. ಓಕೆ, ಚೆನ್ನಾಗಿದೆ ಗುರು, ಕ್ವಾಲಿಟಿ ಮಟೀರಿಯಲ್ ಕೂಡ ಚೆನ್ನಾಗಿದೆ. ಜಿಪ್ ಟ್ರೆಂಡಿ ಲುಕ್ ಇದೆ, ಮತ್ತೆ ಡಬಲ್ ಸೇಫ್ಟಿ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲೇನಾದರೂ ಇಟ್ಟು ಈ ರೀತಿಯಾಗಿ ಟೈಟ್ ಕೂಡ ಮಾಡಬಹುದು. ಚೆನ್ನಾಗಿದೆ ಅನಿಸ್ತಾ ಇದೆ. ಜಿಪ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇಲ್ಲೊಂದು ಜಿಪ್ ಇದೆ, ಮತ್ತೆ ಇದನ್ನು ಕೂಡ ತೆಗಿಯೋಣ ಕಂಪ್ಲೀಟಾಗಿ. ನೋಡಿ, ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ. ಇಲ್ಲೇನಾದರೂ ಸಣ್ಣ ಪುಟ್ಟ ಐಟಮ್ಗಳನ್ನು ಇಡಬಹುದು. ಮತ್ತು ಇಲ್ಲೊಂದು ಎಕ್ಸ್ಟ್ರಾ ಜಿಪ್ ಇದೆ. ಟ್ರಾವೆಲ್ ಫ್ರೆಂಡ್ಲಿ ಇದೆ ಇವರು. ನೀವೇನಾದರೂ ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಒಂದು ಬ್ಯಾಗ್ ಸಖತ್ ಯೂಸ್ಫುಲ್ ಆಗ್ಬೋದು. ಇಲ್ಲೊಂದು ಚಿಕ್ಕದಾಗಿರೋ ಜಿಪ್ಪರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲೊಂದಿದೆ ನೋಡಿ. ಎಲ್ಲದಕ್ಕೂ ಡಬಲ್ ಲಾಕ್ ಇದೆ. ಇದು ಸೂಪರ್ ಆ್ಯಕ್ಚುಯಲ್ ಆಗಿ. ಇದನ್ನೆಲ್ಲ ತೆಗಿಯೋಣ. ಬ್ಯಾಗ್ ಎಷ್ಟು ಅಗಲ ಆಗುತ್ತೆ ಅದನ್ನು ನೋಡ್ಬೇಕಲ್ಲ. ನೋಡಿ ಎಷ್ಟು ಅಗಲ ಆಗ್ತಾಯಿದೆ ಬ್ಯಾಗು, ಮಸ್ತಾಗಿದೆ. ಸಿಕ್ಕಾಪಟ್ಟೆ ಸಾಮಾನು ಹಿಡಿಯುತ್ತೆ ಇದರಲ್ಲಿ. ನೀವೇನಾದರೂ ವಸ್ತುಗಳನ್ನೆಲ್ಲ ಹಾಕ್ತೀರಾ ಅಂತ ಇನ್ನೂ ದೊಡ್ಡ ಆಗ್ತಿದೆ ನೋಡಿ. ಇದು ವೈಡ್ ಆ್ಯಂಗಲ್ ಹಾಕಿದರೆ ಕ್ಲೀನಾಗಿ ಗೊತ್ತಾಗ್ಬೋದೇನಾ ನೋಡಿ. ವೈಡ್ ಆ್ಯಂಗಲ್ಗಿಂತ ಟಾಪ್ ಆ್ಯಂಗಲೇ ತೋರಿಸ್ತೀನಿ ಒಂದು ನಿಮಿಷ. ಇವಾಗ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಮಸ್ತಾಗಿದೆ ಅವರು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೇಂಜಿಗಿರುತ್ತೆ ಅಂತ. ನೋಡಿ ಎಷ್ಟು ಅಗಲ ಆಗ್ತಾ ಇದೆ ಇದು. ಅಂದರೆ ನೀವೇನಾದರೂ ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಬಟ್ಟೆಗಳನ್ನೆಲ್ಲ ಆರಾಮಾಗಿ ಹಾಕ್ಬೋದು ಇದರೊಳಗಡೆ. ನೋಡಿ, ಇನ್ನೂ ಕೂಡ ಅಗಲ ಆಗುತ್ತೆ ಇದು. ನೋಡಿ ಇಷ್ಟು ದೊಡ್ಡದಾಗಿದೆ, ಅನ್ಬಿಲೀವೇಬಲ್, ನಿಜಕ್ಕೂ ಕ್ರೇಜಿ. ನೋಡಿ ಇಷ್ಟು ಅಗಲ, ಒಂದು ಕೈನಷ್ಟು ಆಗ್ತಾ ಇದೆ. ಕ್ರೇಜಿ ಆಗಿದೆ. ಮತ್ತು ಇಲ್ಲೂ ಒಂದು ಇದೆ. ಓಕೆ, ಈ ಕಡೆ ಬೇರೆ ಓಪನ್ ಮಾಡಿಲ್ಲ. ಇದನ್ನು ಓಪನ್ ಮಾಡಿದ್ರೆ ಇನ್ನೂ ಸ್ಪ್ರೆಡ್ ಆಗುತ್ತೇನೋ. ಸಿಕ್ಕಾಪಟ್ಟೆ ಐಟಮನ್ನು ಹಾಕ್ಬೋದು. ಟ್ರಾವೆಲ್ ಮಾಡೋರಿಗಂತೂ ಕ್ರೇಜಿ ಪ್ರಾಡಕ್ಟ್ ಇದು. ಕೇವಲ 379 ರೂಪಾಯಿಗೆ ಸಿಗ್ತಾ ಇದೆ. ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಳ್ಲಿಕ್ಕೆ ಹೋದರೂ ನಿಮಗೆ ಮಿನಿಮಮ್ 500 ಇಂದ 600 ಇದೆ. ಮಾರ್ಕೆಟಲ್ಲಂತೂ 600 ಕಡಿಮೆ ಕೊಡೋದೇ ಇಲ್ಲ. ಬಟ್ ಇದು ಕ್ರೇಜಿ, ಕೇವಲ 370 ರೂಪಾಯಿಗೆ ಸಿಗ್ತಾ ಇದೆ. ನೋಡಿ ಎಷ್ಟು ಅಗಲಾಗಿದೆ. ಎಷ್ಟು ಬಟ್ಟೆ ಹಾಕ್ಬೋದು ನೀವೇ ಇಮ್ಯಾಜಿನ್ ಮಾಡಿ ನೋಡಿ. ಮತ್ತು ಇಲ್ಲಿ ಬೇರೆ ಲಾಕ್ ಇದೆ. ಈ ಲಾಕನ್ನು ತೆಗೆದ್ರೆ ಇನ್ನೂ ಕೂಡ ಸ್ಪ್ರೆಡ್ ಆಗ್ಬೋದೇನೋ. ಡಬಲ್ ಲಾಕ್ ಮೇಲೆ ಲಾಕು. ಈ ಲಾಕನ್ನೆಲ್ಲ ರಿಮೂವ್ ಮಾಡಿದ್ರೆ ಇನ್ನೂ ಕೂಡ ಸ್ಪ್ರೆಡ್ ಆಗುತ್ತೆ ಇದು. ಕ್ರೇಜಿ ಗುರು, ಕ್ರೇಜಿ ಪ್ರಾಡಕ್ಟ್ ಮಾತ್ರ. ನನಗಂತೂ ಇಷ್ಟ ಆಯಿತು. ಇನ್ನು ಒಳಗಡೆ ನೋಡೋಣ. ಒಳಗಡೆ ನೋಡಿ ಸಕ್ಕ ಸ್ಪೇಸ್ ಇದೆ. ಇದು ಸ್ವಲ್ಪ ಚಿಕ್ಕದು, ಅಂದರೆ ಇಲ್ಲಷ್ಟೇ ಏನಾದರೂ ಚಿಕ್ಕ ಪುಟ್ಟ ಐಟಮ್ಗಳನ್ನು ಇಲ್ಲಿ ಇಡ್ಬೋದು. ಬಟ್ ಟ್ರಾವೆಲ್ ಮಾಡೋರಿಗೆ ಎಲ್ಲ ನಿಮ್ಮ ಬಟ್ಟೆಗಳನ್ನು ಇಡೋದಕ್ಕೆ ಸಿಕ್ಕಾಪಟ್ಟೆ ದೊಡ್ಡದಾಗಿರೋ ಜಾಗ ಇದೆ ಇದರೊಳಗಡೆ. ಮಸ್ತ್. ಮತ್ತು ಇದು ಬೇಡ ಅಂತ ಹೇಳಿದಾಗ ಇದನ್ನು ಫೋಲ್ಡ್ ಮಾಡಿ ಕೂಡ ಇಡ್ಬೋದು. ಹಾಗೆ ನಮ್ಮ ಬಾಟಮಲ್ಲಿ ಒಂದು ಜಿಪ್ ಬೇರೆ ಕೊಟ್ಟಿದ್ದಾರೆ. ಈ ಜಿಪ್ಪನ್ನು ನೀವೇನಾದರೂ ಓಪನ್ ಮಾಡಿಕೊಂಡ್ರೆ, ಓಕೆ, ಇಲ್ಲೊಂದು ಲಾಕ್ ಇದೆ ನೋಡಿ. ಈ ಲಾಕನ್ನು ಕೂಡ ತೆಗೆದು ಲಾಕನ್ನು ತೆಗಿಯೋಣ. ಈ ಲಾಕನ್ನು ಕೂಡ ತೆಗಿಯೋಣ ಆಯಿತಾ. ಎಷ್ಟು ದೊಡ್ಡದಾಗತ್ತೆ ನೋಡ್ಬೇಕು, ಇವಾಗ ಚೆಕ್ ಮಾಡಬೇಕಲ್ಲ. ಓಕೆ ನೋಡಿ, ಇದನ್ನು ಈ ರೀತಿಯಾಗಿ ತೆಗೆದ್ರೆ ಇನ್ನೂ ಒಂದು ರೌಂಡ್ ಬರುತ್ತೆ ಇದು. ಕ್ರೇಜಿ, ಅಲ್ಟಿ ಮಾತ್ರ ಅಲ್ಟಿ. ನೋಡಿ ಮತ್ತೆ ಎಕ್ಸ್ಟ್ರಾ ಸ್ಪೇಸ್ ಬೇರೆ ಇದೆ ಅಲ್ಲಿ.
ಎಕ್ಸ್ಟ್ರಾ ಸ್ಪೇಸ್ ಮತ್ತೆ ಆ್ಯಡ್ ಆಗುತ್ತೆ ಇಲ್ಲಿ. ಕ್ರೇಜಿ ಗುರು, ಇದು ಎಷ್ಟು ದೊಡ್ಡದಾಯ್ತು ನೋಡಿ ಪ್ರಾಡಕ್ಟು. ಐ ಮೀನ್ ಬ್ಯಾಗು ಎಷ್ಟು ದೊಡ್ಡದಾಯ್ತು. ಎಷ್ಟು ಚಿಕ್ಕದಾಗಿದ್ದಂತಹ ಬ್ಯಾಗು ಇಷ್ಟು ದೊಡ್ಡದಾಗುತ್ತೆ. ಕೇವಲ 379 ರೂಪಾಯಿಗೆ ಈ ರೇಂಜಿಗೆ ಬ್ಯಾಗ್ ಸಿಗ್ತಾ ಇದೆ ಅಂತಂದರೆ ಅನ್ಬಿಲೀವೇಬಲ್. ನಿಜಕ್ಕೂ ಸಾಕಾಗಿದೆ ಮಾತ್ರ. ಟ್ರಾವೆಲ್ ಮಾಡೋರಿಗಂತೂ ಇದು ಕ್ರೇಜಿ ಪ್ರಾಡಕ್ಟು. ಎಕ್ಸ್ಟ್ರಾ ಸ್ಪೇಸ್ ಇದು ಬೇಡ ಅನ್ನೋದಾದ್ರೆ ಈ ರೀತಿಯಾಗಿ ಪ್ರೆಸ್ ಮಾಡಿ ಈ ಜಿಪ್ಪರನ್ನು ಹಾಕ್ಬಿಟ್ರೆ ಆಯಿತು. ಇಲ್ಲಿದೆ ಜಿಪ್ಪರು, ಇದನ್ನು ಹಾಕ್ಬಿಟ್ರೆ ಆಯಿತು. ಬೇಕು ಅನ್ನೋದಾದ್ರೆ ಸ್ಪ್ರೆಡ್ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಇದನ್ನು ಹಾಕ್ಬಿಡ್ಬೋದು. ಮಸ್ತಾಗಿದೆ, ಅಲ್ಟಿ ಪ್ರಾಡಕ್ಟ್ ಮಾತ್ರ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. 379 ರೂಪಾಯಿಗೆ ಈ ರೇಂಜಿಗೆ ಒಳ್ಳೆ ಕ್ವಾಲಿಟಿನಲ್ಲಿರೋ ಪ್ರಾಡಕ್ಟ್ ಬರುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮೀಶೋದವರು ಅನ್ಬಿಲೀವೇಬಲ್ ಸ್ಟಫನ್ನು ಡೆಲಿವರ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕ್ರೇಜಿ ವಿಷಯ ಇದು. ನೋಡಿ, ಕ್ವಾಲಿಟಿ ಅಂತೂ ಸೂಪರ್ಬ್ ಆಗಿದೆ. ಈ ಬೆಲೆಗಂತೂ ನೆಕ್ಸ್ಟ್ ಲೆವೆಲ್. ಡಬಲ್ ಲೇಯರ್ ಬೇರೆ ಕೊಟ್ಟಿದ್ದಾರೆ. ಮಸ್ತಾಗಿದೆ ಗುರು. ನೀರು ಕೂಡ ಒಳಗಡೆ ಹೋಗದಿರೋ ರೀತಿ ಈ ಕೋಟಿಂಗ್ ಬೇರೆ, ಎಕ್ಸ್ಟ್ರಾ ಕೋಟಿಂಗ್ ಬೇರೆ ಕೊಟ್ಟಿದ್ದಾರೆ. ನೋಡಿ, ಡಬಲ್ ಕೋಟಿಂಗ್ ಕೊಟ್ಟಿದ್ದಾರೆ. ಇದು ನೀರು ಒಳಗಡೆ ಬರದೇ ಇರೋ ರೀತಿ ಚೆನ್ನಾಗಿದೆ. ಇದು ಮಸ್ತಾಗಿದೆ ಮಾತ್ರ. ಈ ಬೆಲೆಗೆ ಸೂಪರ್. ಇದನ್ನ ಹಾಕೊಂಡು ತೋರಿಸ್ತೀನಿ ಬೆನ್ನಿಗೆ ಎಷ್ಟು ದೊಡ್ಡದಾಗಿ ಬರುತ್ತೆ ಇದು ಅಂತ ನೋಡಿ ನೀವೇನೆ. ಸಾರಿ, ನೋಡಿ ಎಷ್ಟು ದೊಡ್ಡದಾಗಿದೆ. ಮಸ್ತಾಗಿದೆ ಗುರು. ಇದು ಇಮ್ಯಾಜಿನ್ ಮಾಡ್ಬೋದು ಎಷ್ಟು ಲೆಂತ್ ಇದೆ ಅಂತ. ಇನ್ನು ಜಿಪ್ಪರನ್ನು ನಾನು ಓಪನ್ ಮಾಡಿಲ್ಲ. ಓಪನ್ ಮಾಡಿದ್ರೆ ಇನ್ನಷ್ಟು ದೊಡ್ಡದಾಗಿ ಕಾಣಿಸ್ಬೋದು. ನೋಡಿ, ಮಸ್ತಾಗಿದೆ ತಾನೆ ಪ್ರಾಡಕ್ಟು. ಕೇವಲ 379 ರೂಪಾಯಿಗೆ ಇಂತಹ ಬ್ಯಾಗ್ ಸಿಗುತ್ತೆ ಅಂತ ನಾನಂತೂ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ನೋಡ್ತಾ ಇರ್ಬೋದು, 2 ಪುಟ ಅಂದರೆ 24 ಇಂಚಿನ ಸ್ಕೇಲ್ ಇದು. ನೋಡಿ, ಅಷ್ಟು ದೊಡ್ಡದಾಗಿದೆ. 2 ಪುಟ ಲೆಂತ್ ಇದೆ. ಇದರಲ್ಲಿ ಇಲ್ಲಿ ವಸ್ತ್ರನೆಲ್ಲ ತುಂಬಿದ್ರೆ ಇದು ಇನ್ನಷ್ಟು ಸ್ಟ್ರೆಚ್ ಕೂಡ ಆಗುತ್ತೆ, ಇನ್ನಷ್ಟು ದೊಡ್ಡ ಜಾಗ ಆಗುತ್ತೆ. ಬಟ್ ನಾನು ಮಿನಿಮಮ್ ಅಳಿತಾ ಇದ್ದೀನಿ. ಏನು ಪ್ರಾಡಕ್ಟ್ ಜಾಸ್ತಿ ಒಳಗಡೆ ಏನು ವಸ್ತುಗಳನ್ನು ಜಾಸ್ತಿ ಹಾಕದೇನೆ ಮಿನಿಮಮ್ ಅಂತ ಹೇಳಿದ್ರು 2 ಫುಟ ಇದೆ. ಇದು ಮಿನಿಮಮ್ 2 ಫುಟ ಇದೆ. ಅಂದರೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ ನೋಡಿ ನೀವೇನೆ, 61 ಸೆಂಟಿಮೀಟರ್. ಸೊ ಅಷ್ಟು ಲೆಂತ್ ಇದೆ. ಕ್ರೇಜಿ. ಇನ್ನು ಎಷ್ಟು ಅಗಲ ಇದೆ ಅದನ್ನು ಕೂಡ ತೋರಿಸ್ತೀನಿ ಆಯ್ತಾ. ಅರೌಂಡ್ 15 ಇಂಚು. ಸೊ 1.5 ಫುಟ ಸಮಥಿಂಗ್, 1/4 ಫುಟ ಅಂತ ಕನ್ಸಿಡರ್ ಮಾಡಿ. 1/4 ಫುಟ ಅಗಲ ಇದೆ, 2 ಫುಟ ಉದ್ದ ಇದೆ. ಕ್ರೇಜಿ. ಕೇವಲ 379 ರೂಪಾಯಿಗೆ ಇಂಥ ಪ್ರಾಡಕ್ಟ್ ಅಂತ ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ. ಇಂತಹ ಬ್ಯಾಗ್ ಕ್ವಾಲಿಟಿ ಮತ್ತು ಇಷ್ಟೊಂದು ಜಿಪ್ಪರ್ ಇರೋದು ಮತ್ತು ಇಷ್ಟೊಂದು ಲೆಂತ್ ಇರೋದು ಖಂಡಿತವಾಗ್ಲೂ ಎಲ್ಲೂ ಕೂಡ ಸಿಗಲ್ಲ. ಮತ್ತು ಡಬಲ್ ಪ್ರೊಟೆಕ್ಷನ್. ಸೊ ಇದು ಬೇರೆ ಕೊಟ್ಟಿದ್ದಾರೆ. ಕ್ರೇಜಿ ಇದು. ಸೊ ಒಟ್ಟಾರೆಯಾಗಿ ಈ ಬೆಲೆಗಂತೂ ಮಸ್ಟ್ ಹ್ಯಾವ್ ಅಂತ ಹೇಳ್ತೀನಿ. 379 ರೂಪಾಯಿಗೆ ಬೆಸ್ಟ್. ಆ ಮನಿ ಏನು ದುಡ್ಡೇನು ನೀವು ಕೊಡ್ತೀರಾ ಆ ಬೆಲೆಗೆ 100% ಒಂದಲ್ಲ 2 ಪಟ್ಟು ವರ್ತಿದೆ ಇದು. ಸೊ ನಾನಂತೂ ಈ ಪ್ರಾಡಕ್ಟನ್ನು ಬೈ ಮಾಡಿದ್ದೀನಿ. ನಿಮಗೂ ಕೂಡ ಇದರ ಲಿಂಕ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡಿ. ಥ್ಯಾಂಕ್ ಯು.